ಇವತ್ತಿನ ಈ ವಿಶೇಷವಾದ ಚರ್ಚೆಯಲ್ಲಿ ನಾವೆಲ್ಲರೂ ಒಂದು ಮಜಾವಾದ ವಿಷಯದ ಬಗ್ಗೆ ಅನಲೈಸ್ ಮಾಡ್ತಾ ಇದ್ದೀವಿ. ಹೌದು. ನಮ್ಮ ದೇಹದ ಆರ್ಗನ್ ಸಿಸ್ಟಮ್ ಬಗ್ಗೆ ಮತ್ತೆ ಅದು ಹೇಗೆ ನಮಗೆ ಬೇರೆ ಬೇರೆ ಅಲಾರಂ ಕೊಡುತ್ತೆ ಅನ್ನೋದನ್ನ ನಾವು ಇವತ್ತು ಡಿಕೋಡ್ ಮಾಡ್ತಾ ಇದ್ದೀವಿ. ಖಂಡಿತ. ಅಂದ್ರೆ ನಮ್ಮ ದೇಹ ಒಂದು ಸೂಪರ್ ಯಂತ್ರ ಇದ್ದ ಹಾಗೆ ಅಲ್ವಾ? ನಿಜ. ಒಳಗಡೆ ಎಲ್ಲ ಆರ್ಗನ್ ಸಿಸ್ಟಮ್ ಒಟ್ಟಿಗೆ ಸೇರಿ ಪರ್ಫೆಕ್ಟಾಗಿ ಕೆಲಸ ಮಾಡ್ತಾ ಇರುತ್ತೆ. ಆದರೆ ಕೆಲವೊಮ್ಮೆ ಸೈಕಲ್ ಟೈರ್ ಪಂಕ್ಚರ್ ಆದಾಗ ಆಗುವ ಹಾಗೆ ಒಂದು ಸಣ್ಣ ಬ್ರೇಕ್ ಬೀಳುತ್ತೆ. ಹಾ, ಅಂದ್ರೆ ಆ ನಾರ್ಮಲ್ ಫಂಕ್ಷನಿಂಗ್ ನಿಂತು ಹೋಗುತ್ತೆ ಅಂತಾನಾ? ಎಕ್ಸಾಕ್ಟ್ಲಿ. ಅದನ್ನೇ ನಾವು ಡಿಸೀಸ್ ಅಂತ ಕರೆಯೋದು. ಹಾಗಾದ್ರೆ ನಮ್ಮ ದೇಹದಲ್ಲಿ ಏನೋ ಸರಿ ಇಲ್ಲ, ಯಾವುದೋ ಡಿಸೀಸ್ ಬಂದಿದೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಏನಾದ್ರೂ ಅಲಾರಂ ಸಿಸ್ಟಮ್ ಇದೆಯಾ? ಹೌದು. ನಮ್ಮ ದೇಹ ನಮಗೆ ಸುಳಿವುಗಳನ್ನು ಕೊಡುತ್ತೆ. ಅದನ್ನೇ ಡಾಕ್ಟರ್ಗಳು ಸೈನ್ ಮತ್ತೆ ಸಿಂಪ್ಟಮ್ ಅಂತ ಎರಡು ಭಾಗ ಮಾಡ್ತಾರೆ. ಹ್ಮ್. ಈಗ ಸಿಂಪ್ಟಮ್ ತಗೊಂಡ್ರೆ ಅದು ಕಾಯಿಲೆ ಬಂದವರಿಗೆ ಮಾತ್ರ ಫೀಲ್ ಆಗೋ ಒಂದು ವಿಷಯ. ಅಂದ್ರೆ ಹೊಟ್ಟೆ ನೋವು ಅಥವಾ ತಲೆನೋವು ಬರೋ ಥರಾನಾ? ಕರೆಕ್ಟ್. ಅದು ಬೇರೆಯವರಿಗೆ ಕಾಣಿಸಲ್ಲ. ಆದ್ರೆ ಸೈನ್ ಅನ್ನೋದು ಬೇರೆಯವರಿಗೂ ಕಣ್ಣಿಗೆ ಕಾಣಿಸುವ ಅಥವಾ ಅಳೆಯಬಹುದಾದ ಕ್ಲೂ. ಓಹೋ, ಅಂದ್ರೆ ಈ ಜ್ವರ ಬಂದಾಗ ಡಾಕ್ಟರ್ ಥರ್ಮಾಮೀಟರ್ ಹಾಕಿ ಚೆಕ್ ಮಾಡ್ತಾರಲ್ಲ, ಅದು ಸೈನ್ ಅಲ್ವಾ? ಹೌದು. ಜೊತೆಗೆ ಚರ್ಮದ ಮೇಲೆ ಮೂಡುವ ಆ ರ್ಯಾಶ್ ಕೂಡ ಸೈನ್ಗೆ ಒಂದು ಒಳ್ಳೆ ಉದಾಹರಣೆ. ಇವೆರಡನ್ನ ಸೇರಿಸಿದ್ರೆ ಡಾಕ್ಟರ್ಗಳಿಗೆ ಯಾವ ಕಾಯಿಲೆ ಅಂತ ಪಜಲ್ ಸಾಲ್ವ್ ಮಾಡಿದ ಹಾಗೆ ಗೊತ್ತಾಗತ್ತೆ. ವಾವ್, ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಸರಿ, ಈ ಕಾಯಿಲೆಗಳಲ್ಲಿ ಬೇರೆ ಬೇರೆ ಗುಂಪುಗಳು ಇರ್ಬೇಕಲ್ವಾ? ಖಂಡಿತ ಇವೆ. ಮೊದಲನೇದು ಕಮ್ಯುನಿಕೇಬಲ್ ಡಿಸೀಸಸ್ ಅಂತ. ಇವು ಈ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಅನ್ನೋ ಮೈಕ್ರೋಮಾನ್ಸ್ಟರ್ಸ್ ಇಂದ ಬರುತ್ತೆ. ಅರೆ, ಅಂದ್ರೆ ಒಬ್ರಿಂದ ಇನ್ನೊಬ್ರಿಗೆ ಸುಲಭವಾಗಿ ಜಂಪ್ ಆಗುತ್ತೆ ಅಂತ ಅರ್ಥನಾ? ಹೌದು ಹೌದು. ಕೆಮ್ಮದಾಗ ಅಥವಾ ಸೀನಿದಾಗ ಈ ಕ್ರಿಮಿಗಳು ಬೇಗ ಹರಡ್ತವೆ. ಓಕೆ, ಆದ್ರೆ ಎಲ್ಲಾ ಕಾಯಿಲೆಗಳು ಹೀಗೆ ಹರಡಲ್ಲ ತಾನೆ? ಕರೆಕ್ಟಾಗಿ ಹೇಳಿದ್ರಿ. ಹರಡದೇ ಇರೋ ಕಾಯಿಲೆಗಳನ್ನ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಥವಾ ಶಾರ್ಟ್ ಆಗಿ NCD ಅಂತ ಕರೀತಾರೆ. ಹ್ಮ್. ಇವು ಒಬ್ರಿಂದೊಬ್ರಿಗೆ ಹರಡಲ್ಲ ಅಂದ್ರೆ ಬೇಗ ಹುಷಾರಾಗ್ಬಿಡುತ್ತಾ? ಇಲ್ಲ, ಅದೇ ದೊಡ್ಡ ಟ್ವಿಸ್ಟ್ ಇಲ್ಲಿ. ಇದರಲ್ಲಿ ಕ್ರಾನಿಕ್ ಡಿಸೀಸ್ ಅನ್ನೋ ಒಂದು ವಿಧ ಇದೆ. ಇವು ಅನೇಕ ವರ್ಷಗಳ ಕಾಲ ದೇಹದಲ್ಲಿ ಉಳಿದುಕೊಳ್ತವೆ. ಹಾ, ಅಂದ್ರೆ ಉಸಿರಾಡಲು ಕಷ್ಟ ಆಗುವ ಆಸ್ಥಮಾ ಆಗಿರಬಹುದು. ಹೌದು. ಅಥವಾ ಸಕ್ಕರೆ ಕಾಯಿಲೆ ಅಂದ್ರೆ ಡಯಾಬಿಟೀಸ್. ಓಹ್. ಜೊತೆಗೆ ರಕ್ತ ಪಂಪ್ ಮಾಡಲು ಕಷ್ಟಪಡುವ ಹೈ ಬ್ಲಡ್ ಪ್ರೆಷರ್ ಮತ್ತೆ ಅತಿಯಾದ ತೂಕ ಅಂದ್ರೆ ಒಬೆಸಿಟಿ ಹಾಗೂ ಕ್ಯಾನ್ಸರ್ ಕೂಡ NCDಗಳೇ. ಆ, ನಾನೊಂದು ಕಡೆ ಓದಿದ್ದೆ, ಈ NCDಗಳಲ್ಲಿ ಕೆಲವು ಕೇವಲ ನಮ್ಮ ದೇಹಕ್ಕೆ ಸರಿಯಾದ ಪೋಷಕಾಂಶಗಳು ಸಿಗದೇ ಇದ್ದಾಗ ಬರುತ್ತೆ ಅಂತ. ಹೌದು. ಸರಿಯಾದ ಊಟ ಮಾಡದಿದ್ದಾಗ ಬರುವ ಕಾಯಿಲೆಗಳನ್ನ ಡಿಫಿಷಿಯನ್ಸಿ ಡಿಸೀಸಸ್ ಅಂತಾರೆ. ಅಂದ್ರೆ ಕಾರಿಗೆ ಇಂಜಿನ್ ಆಯಿಲ್ ಖಾಲಿಯಾದ ಹಾಗೆ ಅಲ್ವಾ? ಎಕ್ಸಾಕ್ಟ್ಲಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅನೀಮಿಯಾ. ದೇಹದಲ್ಲಿ ಸಾಕಷ್ಟು ಐರನ್ ಇಲ್ಲ ಅಂದ್ರೆ ಇದು ಬರುತ್ತೆ. ಓ. ಇದರಿಂದಾನೇ ವಿಪರೀತ ಸುಸ್ತಾಗೋದು ಮತ್ತೆ ಚರ್ಮ ಬಿಳಿಚ್ಕೊಳ್ಳೋದಲ್ವಾ. ಪಾಲಕ್ ಸೊಪ್ಪು ತಿಂದ್ರೆ ಒಳ್ಳೇದಂತಾರೆ. ಕರೆಕ್ಟ್. ಇನ್ನೊಂದು ಸ್ಕರ್ವಿ ಅಂತ. ಕಿತ್ತಳೆ ಅಥವಾ ನಿಂಬೆಹಣ್ಣಲ್ಲಿರೋ ವಿಟಮಿನ್ ಸಿ ಕಮ್ಮಿ ಆದ್ರೆ ವಸಡುಗಳಲ್ಲಿ ರಕ್ತ ಬರುತ್ತೆ. ಅರೆ, ಮತ್ತೆ ಈ ಊಟದಲ್ಲಿ ಉಪ್ಪಿನ ಜೊತೆ ಅಯೋಡಿನ್ ಇಲ್ಲ ಅಂಡೆ ಕುತ್ತಿಗೆಯಲ್ಲಿ ದೊಡ್ಡದಾಲಿ ಊತ ಬರುತ್ತಲ್ಲ? ಹೌದು ಹೌದು. ಅದೇ ಗಾಯ್ಟರ್. ಅದಕ್ಕೆ ಪ್ರತಿದಿನ ತರಕಾರಿ, ಹಣ್ಣುಗಳು, ಬೇಳೆಕಾಳು ಇರುವ ಬ್ಯಾಲೆನ್ಸ್ಡ್ ಡಯಟ್ ತಗೋಬೇಕು ಅನ್ನೋದು. ನಿಜ. ಈ ಡಿಸೀಸ್ಗಳ ಬಗ್ಗೆ ಮತ್ತೆ ನಮ್ಮ ದೇಹ ಕೊಡೋ ಅಲಾರಂ ಬಗ್ಗೆ ತಿಳ್ಕೊಂಡಿದ್ದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಖಂಡಿತ. ಆರಂಭದಲ್ಲೇ ಸಿಂಪ್ಟಮ್ ಗುರುತಿಸಿದ್ರೆ ಯಾವಾಗ ರೆಸ್ಟ್ ಮಾಡಬೇಕು ಮತ್ತೆ ಯಾವಾಗ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಆದ್ರೆ ನನ್ಗೊಂದು ಯೋಚನೆ ಬರ್ತಾ ಇದೆ. ನಮ್ಮ ದೇಹಕ್ಕೆ ಹುಷಾರಿಲ್ಲ ಅಂದಾಗ ಇಷ್ಟೆಲ್ಲ ಅಲಾರಂಗಳು ಸದ್ದು ಮಾಡುತ್ತೆ. ಹೌದು. ಆದ್ರೆ ನಮ್ಮ ಮೆದುಳಿಗೆ ಅಂದ್ರೆ ನಮ್ಮ ಮೈಂಡ್ಗೆ ಸುಸ್ತಾದಾಗ ಅಥವಾ ಬೇಜಾರಾದಾಗ ಅದು ನಮ್ಗೆ ಹೇಗೆ ಅಲಾರಂ ಕೊಡ್ಬೋದು? ವಾವ್. ಆ ಅಲಾರಂ ಅನ್ನ ನಾವು ಹೇಗೆ ಗುರುತಿಸ್ಬೋದು ಅಂತ ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿದೆ.